ಮಕ್ಕಳು ಹುಷಾರಿಲ್ಲ ಅಂದಿದ ತಕ್ಷಣ ನಾವು ಕೈಗೆ ಎತ್ಕೊಳ್ಳೋದೇನು ಆ ಕೆಮ್ಮಿನ ಔಷಧಿ, ನೆಗಡಿ ಔಷಧಿ ಅಥವಾ ಜ್ವರದ ಔಷಧಿ ಅಲ್ವಾ. ಸೊ ಈ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಇದನ್ನು ಕರೀತಾರಲ್ಲ, ಇದನ್ನು ಕ್ವಿಕ್ ಫಿಕ್ಸ್. ನಮಗೆ ಮಕ್ಳಿಗೆ ಒಂಚೂರು ಹುಷಾರಿಲ್ಲ ಅಂದರೆ ಭಯ. ಸೊ ತುಂಬ ಸುಲಭವಾಗಿ ಬಳಸ್ಬಿಡ್ತೀವಿ. ಇದರಿಂದ ನಮ್ಮ ಮಕ್ಕಳಿಗೆ ಆಗ್ತಿರೋ ಹೆಲ್ಪ್ಗಿಂತ ಅಪಾಯನೇ ಜಾಸ್ತಿ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ವಿಡಿಯೋನಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಿದ್ದೀನಿ. ಯಾಕೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ನ ಇಷ್ಟು ಸುಲಭವಾಗಿ ಪಟ್ಟಂತ ಎತ್ಕೊಳ್ಬಾರ್ದು, ಮಕ್ಕಳ ಲಾಂಗ್ ಟರ್ಮ್ ಹೆಲ್ತ್ಗೆ ಇದರಿಂದ ಆದಷ್ಟು ದೂರ ಇರೋ ಅಂಥದ್ದು ಒಳ್ಳೆಯದು. ಬಳಕೆ ಮಾಡಿದ್ರು ಯಾವಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ. ನಮಸ್ಕಾರ, ನನ್ನ ಹೆಸರು ಕವಿತಾ, ನಿಮ್ಮ ಅರ್ಬನ್ ಕನ್ನಡತಿ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್. ಇವತ್ತಿನ ವಿಡಿಯೋನಲ್ಲಿ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂದರೆ ಕೆಮ್ಮು, ನೆಗಡಿ, ಜ್ವರ ಈ ಥರ ಕಾಮನ್ ಇಲ್ನೆಸ್ಗೆ ನಾವು ಬಹಳ ಸುಲಭವಾಗಿ ಮಕ್ಕಳಿಗೆ ಔಷಧಿ ಕೊಡ್ತಾ ಇರ್ತೀವಿ. ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಕಿಲ್ಲಿಂಗ್ ನ್ಯಾಚುರಲ್ ಇಮ್ಯುನಿಟಿ. ಇದರಿಂದ ಏನಾಗ್ತದೆ ಅಂದರೆ ಕಾಮನ್ ಕೋಲ್ಡ್, ಕಾಫ್, ಫೀವರ್, ಈ ಕೆಮ್ಮು, ನೆಗಡಿ, ಜ್ವರ ಅನ್ನೋವು ನಮ್ಮ ಮಕ್ಕಳಿಗೆ ಶತ್ರು ಅಲ್ಲ, ಅವರ ಇಮ್ಯುನಿಟಿ ಬೆಳೆಸೋದಕ್ಕೆ ಬಹಳ ಸಹಾಯಕಾರಿ. ಯಾಕೆ ಅಂದರೆ ಜ್ವರ ಬರೋದು ದೇಹಕ್ಕೇನೋ ಒಂದು ಅಟ್ಯಾಕ್ ಆದಾಗ, ಒಂದು ಬ್ಯಾಕ್ಟೀರಿಯಾ, ವೈರಲ್ಸ್ ಅಟ್ಯಾಕ್ ಆದಾಗ ಅದನ್ನು ಹೋರಾಡೋ ಅಂಥ ಸಮಯದಲ್ಲಿ ಮೈ ಬಿಸಿ ಆಗುತ್ತೆ. ಈಗ ಹಿಂಗೆ ರಬ್ ಮಾಡಿದಾಗ ಹೇಗೆ ಬಿಸಿ ಆಗುತ್ತೋ ಹಾಗೆ ಹೋರಾಟ ನಡೆಸಿದಾಗ ಅಲ್ಲಿ ಒಳಗಡೆ ಮೈ ಬಿಸಿ ಆಗ್ತದೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತದೆ. ಏನೋ ಒಂದು ಇನ್ಫೆಕ್ಷನ್ ಆದಾಗ ಕೆಮ್ಮು, ನೆಗಡಿ ಮೂಲಕ ಅದು ದೇಹದಿಂದ ಹೊರಗಡೆ ಹೋಗುತ್ತೆ. ಸೊ ಇದನ್ನೆಲ್ಲ ಸಪ್ರೆಸ್ ಮಾಡಿದಾಗ ಏನಾಗುತ್ತೆ, ಓವರ್ ದ ಕೌಂಟರ್ ಮೆಡಿಸಿನ್ ಅಥವಾ ಸುಮ್ಮನೆ ಹೋಮ್ ರೆಮಿಡಿ, ಮನೆ ಮದ್ದು ಅಂತ ಪ್ರತಿಯೊಂದು ಬಾರಿ ಮಾಡಬಾರ್ದು. ಈ ದೇಹ ಶಕ್ತಿದಾರ್ಢ್ಯವಾಗಲಿಕ್ಕೆ ನಾವು ಬಿಡ್ತಾನೇ ಇಲ್ಲ, ಆಯಿತಾ. ಇಮ್ಯುನಿಟಿನ ಕೊಲ್ತಾ ಇದ್ದೀವಿ ನಾವು ಪ್ರತಿ ಬಾರಿ ಓವರ್ ದ ಕೌಂಟರ್ ಮೆಡಿಸಿನ್ ಕೊಟ್ಟಾಗ. ದೇಹಕ್ಕೆ ಚಾನ್ಸೇ ಕೊಡಲಿಲ್ಲ ಹೋರಾಡೋದಕ್ಕೆ. ಮತ್ತು ಇದರಿಂದ ಏನಾಗ್ತದೆ, ಡಿಪೆಂಡೆನ್ಸಿ ಕೂಡ ಜಾಸ್ತಿ ಆಗ್ತದೆ. ಈಗ ಕೊಟ್ಟು ಅಭ್ಯಾಸ ಆಗೋಯ್ತು, ಫೈಟ್ ಮಾಡೋ ಎಬಿಲಿಟಿ ಕಡಿಮೆ ಆಗೋಯ್ತು. ಸೊ ಪ್ರತಿ ಬಾರಿ ಒಂದು ಅಡಿಕ್ಷನ್ ರೂಪದಲ್ಲಿ ಇಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ಆ್ಯಡಿಟಿವ್ಸ್, ಫ್ಲೇವರ್ಸ್, ಕೆಮಿಕಲ್ಸ್, ಸಕ್ಕರೆ ಏನೇನಿದೆ ಇದರಲ್ಲಿ, ಮೋಸ್ಟ್ ಓವರ್ ದ ಕೌಂಟರ್ ಮೆಡಿಸಿನ್ಸಲ್ಲಿ ಇದು ನಮಗೆ ಕಾಣಸಿಗುತ್ತೆ. ಮತ್ತು ಕೆಮಿಕಲ್ಸ್ ಕೂಡ ಹಾಕ್ತಾರೆ ಟೇಸ್ಟ್ ಇಂಪ್ರೂವ್ ಆಗಲಿಕ್ಕೆ, ಶೆಲ್ಫ್ ಲೈಫ್ ಜಾಸ್ತಿ ದಿನ ಬಾಳಿಕೆ ಬರಲಿ ಅನ್ನೋದಕ್ಕೆ ಬಹಳಷ್ಟು ಕೆಮಿಕಲ್ಸ್ ಇರುತ್ತೆ. ಮತ್ತು ಈ ಆ್ಯಡಿಟಿವ್ಸ್ ನಮಗೆ ಇಮಿಡಿಯೇಟ್ ಎಫೆಕ್ಟ್ ಕಾಣೋದಿಲ್ಲ, ಬಟ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ಗೆ ಏನಾಗ್ಬೋದು, ಅಲರ್ಜಿ ಆಗ್ಬೋದು. ಪ್ರತಿ ಬಾರಿ ಕೊಡ್ತಾ ಮಕ್ಕಳಲ್ಲಿ ಬಿಹೇವಿಯರಲ್ ಚೇಂಜಸ್ ಕಾಣಿಸ್ಬೋದು, ಬುದ್ಧಿಗೂ ಅಫೆಕ್ಟ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಮತ್ತು ಲಾಂಗ್ ಟರ್ಮ್ ಹೆಲ್ತ್ ರಿಸ್ಕ್ಸು ಖಂಡಿತ ಇದೆ ಇದರಲ್ಲಿ. ಮತ್ತು ಓವರ್ ದ ಕೌಂಟರ್ ಮೆಡಿಸಿನ್ಗಳಲ್ಲೆಲ್ಲ ಸಕ್ಕರೆ ಇರುತ್ತೆ. ನಿಮ್ಮ ಮಗು ಇಷ್ಟಪಟ್ಟು ಅದನ್ನು ತೊಗೊಳ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಆ ಮಗುಗೆ ಆ ರುಚಿ ಇಷ್ಟ ಆಗ್ತಿದೆ, ಅಲ್ಲೊಂದು ಅಡಿಕ್ಷನ್ ಕ್ರಿಯೇಟ್ ಆಗಿದೆ ಅಂತ. ಇನ್ಯಾಕ್ಯುರೇಟ್ ಡೋಸೇಜ್, ಇದಂತೂ ಬಹಳ ದೊಡ್ಡ ತಪ್ಪು ನಾವೆಲ್ಲ ಮಾಡ್ತಿರೋದು. ಎಷ್ಟು ದಿನಕ್ಕೆ ಎಷ್ಟು ಬಾರಿ ಕೊಡಬೇಕು, ಎಷ್ಟು ದಿನ ಕೊಡಬೇಕು, ಎಷ್ಟು ಹೊತ್ತು ಕೊಡಬೇಕು, ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಪಟ್ ಅಂತ ತೊಗೊಳೋದು, ಕೊಡೋದು ಮಾಡ್ತೀವಿ. ಮತ್ತು ಯಾವುದ್ರಲ್ಲಿ ಕೊಡ್ತೀವಿ, ಮನೇಲಿರೋ ಯಾವುದೋ ಒಂದು ಚಮಚ ತೊಗೊಂಡು 5 ml 10 ml ಅಂತ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದನ್ನು ನಾವು ಫಾಲೋ ಮಾಡಬೇಕು. ಈ ಇನ್ಯಾಕ್ಯುರೇಸೀಸಿಂದ ಮಕ್ಕಳಿಗೆ ಒಳ್ಳೇದಾಗೋದಕ್ಕಿಂತ ಕೆಟ್ಟದ್ದೇ ಆಗುತ್ತೆ. ಡಾಕ್ಟರ್ ಹತ್ರ ಭೇಟಿ ಮಾಡಿದಾಗ ಅವ್ರು ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಕೇಳಿ ಅವ್ರನ್ನ. ಇದನ್ನೇ ಮತ್ತೊಮ್ಮೆ ಏನಾದರೂ ಬಂದಾಗ ಬಳಸ್ಬೋದಾ, ಯಾವಾಗ ಬಳಸ್ಬೋದು, ಹೆಂಗೆ ಬಳಸ್ಬೋದು ಅಂತ. ಮತ್ತು ಬರ್ಕೊಂಡು ಬನ್ನಿ, ಎಷ್ಟು ದಿನಕ್ಕೆ ಕೊಡಬೇಕು, ಹೊತ್ತಿಗೆ ಎಷ್ಟು ಕೊಡಬೇಕು, ಎಷ್ಟು ಹೊತ್ತು ಕೊಡಬೇಕು, ಇದನ್ನೆಲ್ಲ. ಆ್ಯಂಡ್ ಮಿಸ್ಲೀಡಿಂಗ್ ಎಕ್ಸ್ಪೈರಿ ಡೇಟ್ಸ್ ಬಗ್ಗೆ ಮಾತಾಡೋದಾದರೆ, ಕೆಲವೊಂದರಲ್ಲಿ ಬರೀ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ, ಕೆಲವೊಂದರಲ್ಲಿ ಯೂಸ್ ವಿತಿನ್ ಅ ಮಂತ್ ಆಫ್ ಓಪನ್ ಮಾಡಿದ್ಮೇಲೆ 1 ತಿಂಗಳೊಳಗೆ ಇದನ್ನು ಬಳಸಿ ಅಂತ ಹೇಳಲಾಗುತ್ತೆ. ಮತ್ತು ಕೆಲವೊಂದನ್ನು ರೆಫ್ರಿಜರೇಟ್ ಮಾಡಿದ್ರೆ ಜಾಸ್ತಿ ದಿನ ಇರೋ ಅಂಥದ್ದು. ಸೊ ಇದನ್ನೆಲ್ಲ ದಯವಿಟ್ಟು ಈ ಸಣ್ಣ ಪುಟ್ಟ ವಿಷಯ ಅನಿಸೋದನ್ನು ನಿಮ್ಮ ಮಗುಗೆ ತರೋ ಅಂಥ ಸಿರಪ್ ಬಾಟಲ್ ಮೇಲೆ ಗಮನಿಸಿ. ಮತ್ತು ಎಕ್ಸ್ಪೈರಿ ಡೇಟ್ನ ಆದಷ್ಟು ಮೆನ್ಷನ್ ಮಾಡಿ, ಒಂದು ಸಣ್ಣ ವೈಟ್ ಟೇಪ್ ಥರ ಏನಾದರೂ ಅಂಟಿಸಿ ಬರೆದಿಡ್ಬೋದಲ್ವ. ಮತ್ತು ಕರೆಕ್ಟಾಗಿ ಸ್ಟೋರ್ ಮಾಡಬೇಕು, ಅದು ತುಂಬ ಮುಖ್ಯ. ಇಲ್ಲಾಂದರೆ ಅದರ ಎಫೆಕ್ಟಿವ್ನೆಸ್ಸೇ ಹೋಗಿಬಿಡುತ್ತೆ. ಅದು ಒಳ್ಳೇದು ಮಾಡೋಕ್ಕಿಂತ ಕೆಟ್ಟದ್ದು ಮಾಡೋ ಅಂಥದ್ದು ಆಗ್ಬಿಡ್ಬೋದು ಅಲ್ವ. ಎಲ್ಲಂದರಲ್ಲಿ ಕ್ಯಾಪ್ ನೀಟಾಗಿ ಹಾಕ್ತೆ ಎತ್ತಿಟ್ಟು ಬಳಸುವಂಥದ್ದು. ಸೊ ಓಪನ್ ಮಾಡಿದಾಗೆಲ್ಲ ಅದನ್ನು ಟ್ರ್ಯಾಕ್ ಮಾಡೋದು ಒಳ್ಳೆಯದು, ಅದನ್ನು ಕರೆಕ್ಟಾಗಿ ಸ್ಟೋರ್ ಮಾಡೋವಂಥದ್ದು ಒಳ್ಳೆಯದು. ಟ್ರೀಟಿಂಗ್ ಸಿಂಪ್ಟಮ್ಸ್ ಇನ್ಸ್ಟೆಡ್ ಆಫ್ ಕಾಸಸ್. ಏನಾಗ್ತಿದೆ ಈ ಅಲೋಪ್ಯಾಥಿಕ್ ಓವರ್ ದ ಕೌಂಟರ್ ಮೆಡಿಸಿನ್ಸಲ್ಲಿ, ರೋಗ ಲಕ್ಷಣಗಳನ್ನ ಕ್ಯೂರ್ ಮಾಡ್ತಿದ್ದೇವೆ ಹೊರತು ರೋಗವನ್ನು ಅಲ್ಲ. ಈಗ ರೋಗ ಲಕ್ಷಣಗಳು ಏನು, ಕೆಮ್ಮು, ನೆಗಡಿ, ಜ್ವರ ಮತ್ತೆ ಬರ್ತಾ ಇದೆ ಅಂದರೆ ಆ ಬರದೇ ಇರೋಂಗೆ ಸಪ್ರೆಸ್ ಮಾಡುತ್ತೆ, ಅದನ್ನು ಕಡಿಮೆ ಮಾಡುತ್ತೆ ಹೊರತು ಅದು ಯಾಕೆ ಬರ್ತಿದೆ
ಯಾಕೆ ಈ ಮಗುಗೆ ಪ್ರತಿ ಬಾರಿ ಈ ಥರ ಆಗ್ತಿದೆ ಅನ್ನೋ ಅಂಥ ಆ ರೋಗದ ಬುಡನ ತಿಳಿಯೋದಕ್ಕೆ ಆಗೋದಿಲ್ಲ ಈ ಥರ ಮಾಡ್ತಿದ್ರೋದ್ರಿಂದ. ಸೊ ಬಹಳಷ್ಟು ಬಾರಿ ಈ ಥರ ಮಕ್ಕಳಿಗೆ ನಾವು ಗಮನಿಸಿದ್ದೀವಿ, ಅಲೋಪೆಥಿಕ್ ಮೆಡಿಸಿನ್ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಇಟ್ ಕ್ಯೂರ್ಸ್ ಓನ್ಲಿ ದ ಸಿಂಪ್ಟಮ್ಸ್. ಹಾಗಾಗಿ ಒಂದು ಒಳ್ಳೆ ಆಯುರ್ವೇದಿಕ್ ಪ್ರಾಕ್ಟೀಷನರ್ನ ಫಸ್ಟ್ ನೋಡಿ ಅವ್ರ ಬಳಿ ಮಾತಾಡಿ ಆಯುರ್ವೇದ ರೂಟ್ ಕಾಸ್ ಯಾವುದಕ್ಕಿದು ಆಗ್ತಿದೆ ಅನ್ನೋದನ್ನು ಕ್ಯೂರ್ ಮಾಡುತ್ತೆ, ಅದನ್ನು ರೋಗನ ತೆಗೆದುಹಾಕೋದ್ರಲ್ಲಿ ಸಹಾಯ ಮಾಡುತ್ತೆ. ಎಲ್ಲರೂ ಅಲೋಪತಿಗೆ ಮಕ್ಕಳಿಗೋಸ್ಕರ ಸ್ಪೆಷಲಿ ಪಟ್ ಅಂತ ಯಾಕೆ ಹೋಗ್ತೀವಿ, ಆ ಡಾಕ್ಟ್ರ್ ಕ್ಯೂನಲ್ಲಿ ಯಾಕೆ ನಿಲ್ತೀವಿ ಅಂದರೆ ನಮಗೆ ಅಷ್ಟು ತಾಳ್ಮೆ ಇಲ್ಲ. ನಮಗೆ ಮಗುಗೆ ಹೇಗೆ ಆಯುರ್ವೇದ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ಬೇಕಾಗಿಲ್ಲ. ಪರ್ಮನೆಂಟ್ ಕ್ಯೂರ್ ಅಥವಾ ಲಾಂಗ್ ಲಾಸ್ಟಿಂಗ್ ಕ್ಯೂರ್ ಇದ್ದರೆ ಒಳ್ಳೇದಲ್ವಾ? ಯಾಕೆ ನಾವು ಇಮಿಡಿಯೇಟ್ ಅಂತ ಎಲ್ಲನೂ ಫಾಸ್ಟ್ ಲೈಫ್ ಸ್ಟೈಲ್ ಜೊತೆಗೆ ಫಾಸ್ಟ್ ರಿಸಲ್ಟ್ಸ್ ಓರಿಯೆಂಟೆಡ್ ಆಗ್ತಾಯಿದ್ದೇವೆ? ನಮ್ಮ ಮಕ್ಕಳ ಹೆಲ್ತ್ ಬಗ್ಗೆ ಯೋಚನೆ ಮಾಡಬೇಕು ನಾವಿಲ್ಲಿ. ಸೆಲ್ಫ್ ಡಯಾಗ್ನೋಸಿಸ್ ಆ್ಯಂಡ್ ಓವರ್ ಯೂಸ್. ಈಗ ಕೆಲವೊಂದು ಮೆಡಿಸಿನ್ಸ್ ಏನು ಮಾಡ್ತೀವಿ ನಾವು, ಜ್ವರದ್ದು ಅಂತ ತೊಗೊಳ್ಳಿ. ಈಗ ಮಗುವಿನ ಟೆಂಪರೇಚರ್ 100 ಡಿಗ್ರಿ ಆದಮೇಲೆ ಕೊಡಬೇಕು. ಆದರೆ ನಾವೇನು ಮಾಡ್ತೀವಿ, ಟೆಂಪರೇಚರ್ ನೋಡೋಕ್ಕೆ ಥರ್ಮಾಮೀಟ್ರ್ ಯಾಕಪ್ಪ ಬೇಕು, ನಾನೇ ಕೈ ಮುಟ್ಟಿ ನೋಡಿಬಿಡ್ತೀನಿ ಅಂತ ಕೈ ಮುಟ್ಟಿ ನೋಡಿ ಜ್ವರ ಅಂದಿದ ತಕ್ಷಣ ಮೆಡಿಸಿನ್ ಕೊಟ್ರಿ. ಸೊ ಇಲ್ಲೇನಾಗ್ತದೆ, ಓವರ್ ಯೂಸ್. ಬೇಕೇ ಆಗಿರದೆ ಇರೋ ಟೈಮಲ್ಲಿ 98, 97 ಡಿಗ್ರಿ ಇದ್ದಾಗಲೇ ಕೊಟ್ಬಿಡೋದ್ರಿಂದ ಜ್ವರನೇ ಇರಲಿಲ್ಲ ಅಲ್ಲಿ. ಸೊ ಇದರಿಂದ ಲಿವರ್ ಡ್ಯಾಮೇಜ್ ಆಗೋವಂಥ ಸಾಧ್ಯತೆ ಇದೆ ತುಂಬ ಪ್ಯಾರಾಸಿಟಮೋಲ್ ಕೊಡೋದ್ರಿಂದ. ನೋಡಿರ್ಬೋದು ನೀವು, ಬಹಳಷ್ಟು ವಿಡಿಯೋಸ್ ಇದೆ, ಅದು ಸತ್ಯ. ಅವರ ಪೀರಿಯಡ್ ಆಫ್ ಟೈಮ್ ನಮ್ಮ ಹಿಂದಿನ ಜೆನರೇಷನಿಂದ ಅಲ್ವ ಇದು ಶುರುವಾಗಿರೋದು. ನಮ್ಮ ದೊಡ್ಡಮ್ಮ ಅಂತೂ ಮನೆಯಲ್ಲಿ ಜಲೂಸಲ್ಲಿ ಇಟ್ಕೊಂಡು ಯಾವಾಗಲೂ ತೊಗೊಳ್ಳೋರು. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅದು ಲಾಂಗ್ ರನ್ನಲ್ಲಿ ಅಂತ ಯೋಚನೆ ಮಾಡಬೇಕು ನಾವು. ಮತ್ತು ಏನಾಗ್ತದೆ, ಸಪ್ರೆಸ್ ಮಾಡೋದ್ರಿಂದ ಅಂಡರ್ಲೈಯಿಂಗ್ ಕಂಡೀಷನ್, ಈಗ ಜ್ವರ ಏನಕ್ಕೆ ಬರ್ತಿರ್ಬೋದು, ಬೇರೆ ಏನೋ ಇಂಟರ್ನಲ್ ಆರ್ಗನಲ್ಲಿ ಇಶ್ಯೂ ಇರ್ಬೋದು ಅಲ್ವಾ. ಸೊ ಪ್ರತಿ ಸತಿ ನಾವೇನು ಅಂದ್ಕೊಳ್ತಿದ್ದೇವೆ, ಬರೀ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ ಜ್ವರದ ಔಷಧಿ ಕೊಟ್ಟು ಅದನ್ನು ಸಪ್ರೆಸ್ ಮಾಡಿ ನಾಳೆ ದಿನ ಬೇರೆ ಏನೋ ತೊಂದರೆ ಆಗಿದ್ದು ನಮ್ಗೆ ಗೊತ್ತೇ ಆಗಲ್ಲ. ಸೊ ಮಕ್ಕಳನ್ನ ಹೋರಾಡ್ಲಿಕ್ಕೆ ಬಿಡಿ. ಜ್ವರ ಬರೀ ಬ್ಯಾಕ್ಟೀರಿಯಾ, ಬರೀ ಸಣ್ಣ ಪುಟ್ಟ ವೈರಸ್ಸಿಂದ ಆಗಿದ್ದರೆ ತಂತಾನೇ ಹೋಗುತ್ತೆ ಡೀಲ್ ಮಾಡಿಕೊಂಡು. ಆದರೆ ಇಂಟರ್ನಲ್ ಇಶ್ಯೂ ಇದ್ದಾಗ ಇನ್ನೂ ಕಂಟಿನ್ಯೂ ಆಗುತ್ತೆ, ಅವಾಗ ಡಾಕ್ಟ್ರ್ ಹತ್ರ ಹೋಗೋದು ಒಳ್ಳೆಯದು. ಆ್ಯಂಡ್ ಆಸ್ಕ್ ಡಾಕ್ಟರ್ ಯಾವಾಗ ಇದನ್ನು ಕೊಡೋದು ಒಳ್ಳೆಯದು, ಡೋಸೇಜು, ಕ್ಲಾರಿಟಿ ದಯವಿಟ್ಟು ಇಟ್ಕೊಳ್ಳಿ. ಮತ್ತು ಈ ಪೇರೆಂಟಿಂಗ್ ಜರ್ನಿ ಸುಲಭ ಅಲ್ಲ, ನನಗೆ ಗೊತ್ತು. ಪೋಷಕರಾದೊಡನೆ ನಮಗೆ ಅಭಯ, ಹಿಂಜರಿಕೆ ಮತ್ತು ಆತಂಕ, ಏನೋ ಒಂದು ಮಾಡಿ ನನ್ನ ಮಗುನ ಹುಷಾರು ಮಾಡಿಬಿಡೋಣ ಅನ್ನೋ ಗಡಿಬಿಡಿ ಇರುತ್ತಲ್ಲ, ಇದು ಮಕ್ಕಳಿಗೆ ಒಳಿತು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡುತ್ತೆ ಅನ್ನೋದನ್ನು ಇಷ್ಟೊತ್ತಿಗಾಗಲೇ ಅರ್ಥೈಸ್ಕೊಂಡಿರ್ಬೋದು ನೀವು. ಮತ್ತು ಯಾವುದೇ ಥರದ ಕಾಯಿಲೆಗಳು ಬರಬೇಕಾದ್ರೆ ಅದಕ್ಕೆ ಏನು ರೂಟ್ ಕಾಸ್ನ ತಿಳ್ಕೊಂಡು ಮಕ್ಕಳ ಬೆಳವಣಿಗೆಗೆ ಚೆನ್ನಾಗಾಗಲಿಕ್ಕೆ ಏನು ಮಾಡ್ಬೋದು ಅಂತ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಮಕ್ಕಳನ್ನು ಬಿಸಿಲಿನಲ್ಲಿ ಆಟ ಆಡೋದಕ್ಕೆ ಬಿಡಿ. ಹೊರಗಡೆ ಹೋದರೆ ಬಿಸಿಲಿನಲ್ಲಿ ಅವರಿಗೆ ಎನರ್ಜಿ, ಶಕ್ತಿ ಎರಡೂ ಸಿಗುತ್ತೆ. ಒಳ್ಳೆ ಆಹಾರ ಕೊಡಿ. ಮಕ್ಕಳು ತಿಂದ ಇನ್ಯಾರು ತಿಂತಾರೆ ಅಂತ ಜಂಕ್ ಫುಡ್ ಕೊಡೋದೆಲ್ಲ, ಸಕ್ಕರೆ ಆಗಲಿ ಮೈದಾ ಇರೋ ಅಂಥ ಆಹಾರ ಆಗಲಿ ಕಡಿಮೆ ಕೊಡದೇ ಇರೋದು ವಾಸಿ. ಅಟ್ಲೀಸ್ಟ್ ಕಡಿಮೆ ಆದರೂ ಕೊಡಿ, ತಿಂಗಳಿಗೊಮ್ಮೆ ಆಯಿತಾ, ದಟ್ ಇಸ್ ಕಡಿಮೆ. ವಾರಕ್ಕೆ 2 ಸತಿ ಎಲ್ಲ ಕಡಿಮೆ. ಬ್ಯಾಲೆನ್ಸ್ಡ್ ಮೀಲ್, ನ್ಯೂಟ್ರಿಷಿಯಸ್ ಆಗಿ. ಮಕ್ಳಿಗೆ ಬರೀ ಕಾರ್ಬೋಹೈಡ್ರೇಟ್, ಅನ್ನ, ಚಪಾತಿ, ದೋಸೆ ಆ ಥರದ್ದೇ ನಾವು ಕೊಡಬಾರ್ದು. ಮಕ್ಕಳಿಗೆ ಪ್ರೋಟೀನ್, ಕಾಳು, ಬೇಳೆ, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ಗಳು ಎಲ್ಲ ಕೊಡಬೇಕು. ಮತ್ತು ಒಳ್ಳೆ ನಿದ್ದೆ ಬಹಳ ಮುಖ್ಯ. ಆಹಾರದ ನಂತರ ನಾವು ಚಿಂತಿತರಾಗಬೇಕಾಗಿರೋವಂಥ ವಿಷಯ ಭಾರತದಲ್ಲಿ ನಿದ್ದೆ. ಲೈಫ್ ಸ್ಟೈಲ್ ಚೇಂಜಸ್ ಆಗಿಬಿಟ್ಟು ನಿದ್ದೆ ಬಹಳ ಕಡಿಮೆ ಮಾಡ್ತಿದ್ದೇವೆ. ನಿದ್ದೆನ ಒಂದು ಆ್ಯಕ್ಟಿವಿಟಿ ಅಷ್ಟೇ ಅಲ್ಲ, ಒಂದು ಹೀಲಿಂಗ್, ಒಂದು ಏನಪ್ಪ ನಮ್ಮನ್ನು ಕ್ಯೂರ್ ಮಾಡುವಂಥ ಒಂದು ಮೆಡಿಸಿನ್ ಥರ ಅದನ್ನು ಟ್ರೀಟ್ ಮಾಡಬೇಕು ನಾವು. ಮತ್ತು ಮಕ್ಕಳನ್ನ ತುಂಬ ಓವರ್ಲೋಡ್ ಮಾಡ್ತಿರ್ತೀವಿ ಅನಿಸುತ್ತೆ ಈಗಿನ ಕಾಲದಲ್ಲಿ. ಅಕಾಡೆಮಿ ಆಗಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ನಮ್ಮ ಮಕ್ಕಳು ಎಲ್ಲದರಲ್ಲೂ ಟಾಪ್ ಆಗಬೇಕು, ಕಾಂಪಿಟೇಟಿವ್ ಆಗಬೇಕು ಅಂತ ಅವ್ರಿಗೆ ರೆಸ್ಟಿಂಗ್ ಸಮಯ, ಹೀಲಿಂಗ್ ಸಮಯ ಕೊಡ್ತಾ ಇಲ್ಲ. ಸೊ ಫಿಸಿಕಲ್, ಎಮೋಷ್ನಲ್ ವೆಲ್ಬೀಯಿಂಗ್ ಎರಡರ ಬಗ್ಗೆನೂ ಯೋಚನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳು ಬೆಳೆದು ಶಕ್ತಿವಂತರಾಗಲಿ, ಗುಣವಂತರಾಗಲಿ ಅನ್ನೋದು ನಮ್ಮ ಧ್ಯೇಯವಾಗಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಇಷ್ಟ ಆಯಿತು, ಈ ಪಾಯಿಂಟ್ಸ್ ಎಲ್ಲ ನಿಮಗೆ ನಿಜ ಅನಿಸುತ್ತಾ ನಾನು ಹೇಳಿದ್ದು. ಮತ್ತು ಏನಾದರೂ ಎಕ್ಸ್ಪೀರಿಯನ್ಸಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಇಟ್ ವಿಲ್ ರಿಯಲಿ ಹೆಲ್ಪ್ ಅದರ್ ಪೀಪಲ್ ಹೂ ಆರ್ ವಾಚಿಂಗ್ ದ ವಿಡಿಯೋ. ಮತ್ತು 2 ವಿಡಿಯೋ ರೆಕಮೆಂಡೇಷನ್ ಇದೆ. ವೈಟಮಿನ್ ಡಿ ಫಾರ್ ಬೇಬೀಸ್, ಮಕ್ಕಳಿಗೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಕೊಡಬೇಕಾ, ಹೇಗೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು ಅಂತ. ಬೋರ್ಡ್ ಲೆಗ್ಸ್, ಮಕ್ಕಳಿಗೆ ಒಂದು ಸಮಯದಲ್ಲಿ ಕಾಲು ಈ ಥರ ಆಗ್ಬಿಡುತ್ತೆ, ಅದು ಯಾಕಾಗುತ್ತೆ, ಏನು ಮಾಡ್ಬೋದು, ಡಾಕ್ಟ್ರ್ ಹತ್ರ ಯಾವಾಗ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಡೀಟೇಲ್ ಇದೆ.
ಮತ್ತು ಅರ್ಬನ್ ಕನ್ನಡತಿ ಅಲ್ಲದೆ ನಾನು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಕೂಡ. ನಮ್ಮಲ್ಲಿ ಶಿಶು ಆಹಾರ, ಮಕ್ಕಳ ಆಹಾರ, ಬಾಣಂತಿ ಆಹಾರ ಸಿಗುತ್ತೆ. ಕೆಮಿಕಲ್ ಫ್ರೀ, ಆರ್ಗ್ಯಾನಿಕ್, ಪ್ರಿಸರ್ವೇಟಿವ್ ಫ್ರೀ ಆಹಾರ ನಾವು ನಮ್ಮ ಮೈಸೂರು ಫ್ಯಾಕ್ಟ್ರಿನಲ್ಲಿ ತಯಾರಿಸ್ತೀವಿ. 100% ವುಮೆನ್ ಆರ್ಮಿ ನಮ್ಮದು. ಅಲ್ಲಿ ಶಿಶುಗಳಿಗೆ ಇನ್ಸ್ಟೆಂಟ್ ಮಿಕ್ಸಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ ಪೌಡರ್ ಎಲ್ಲ ಸಿಗುತ್ತೆ. ದೊಡ್ಡ ಮಕ್ಕಳಿಗೆ ಹಾಲಿಗೆ ಹಾಕುವಂಥ ಪುಡಿಗಳು, ಸಿರಿಧಾನ್ಯಗಳಿಂದ ಮಾಡಿರುವಂಥ ಬಿಸ್ಕತ್ತುಗಳು, ಬೇಕಿಂಗ್ ಸೋಡಾ, ಬೇಕಿಂಗ್ ಏಜೆಂಟ್ ಯಾವುದೇ ಥರದ್ದು ಯೂಸ್ ಮಾಡಲ್ಲ, ಮೈದಾ ಕೂಡ ಯೂಸ್ ಮಾಡಲ್ಲ. ಬಹಳಷ್ಟು ಜನ ಇಷ್ಟಪಡ್ತಾರೆ. ರೀಸೆಂಟಾಗಿ 20 ಲಕ್ಷ ಕಸ್ಟಮರ್ಸ್ನ ಟಚ್ ಮಾಡಿದೆವು. 10 ವರ್ಷದಿಂದ ನಡೆಸ್ಕೊಂಡು ಬರ್ತಿರೋ ಈ ಬ್ರ್ಯಾಂಡಲ್ಲಿ. ಮಕ್ಕಳಿಗೆ ಮತ್ತು ಪ್ಯಾನ್ ಕೇಕ್ ಮಿಕ್ಸು, ಡ್ರಿಂಕ್ ಮಿಕ್ಸ್ ಎಲ್ಲ ಸಿಗುತ್ತೆ. ದೊಡ್ಡವ್ರಿಗೆ, ಮಹಿಳೆಯರಿಗೆ ಕ್ಯಾಲ್ಶಿಯಂ, ಐರನ್, ಫಾಲಿಕ್ ಕುಕೀಸ್, ಮೇಥಿ ಶಕ್ತಿ ಪೌಡರ್, ಈ ಥರದ ಪ್ರಾಡಕ್ಟ್ಸ್ ಎಲ್ಲ ನೋಡಬಹುದು ನೀವು. ಮತ್ತು ಎಲ್ಲ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಬಿಗ್ ಬಾಸ್ಕೆಟ್, ಮೀಶೋ ನಲ್ಲಿ ಸಿಗೋದಲ್ಲದೆ ನಮ್ಮ totsandmoms.com ವೆಬ್ಸೈಟಲ್ಲೂ ಸಿಗುತ್ತೆ. ಇಲ್ಲಿ ನೀವು ರೆಗ್ಯುಲರ್ ಪರ್ಚೇಸ್ ಮಾಡ್ತಿದ್ರೆ ಪಾಯಿಂಟ್ ಸಿಗುತ್ತೆ, ಅದು ರಿಡೀಮ್ ಮಾಡ್ಕೋಬೋದು, ರೆಗ್ಯುಲರ್ ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯೆಂಟೋ ಅಲ್ಲಿ ಹೋಗಿ ನಮ್ಮ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ, ರಿವ್ಯೂ ನೋಡಿ, ಕಸ್ಟಮರ್ಸ್ ಏನಂತಾರೆ ಅಂತ. ಮತ್ತು ಏನೇ ಪ್ರಶ್ನೆ ಇದ್ದರೂ ನಮ್ಮ ಕಸ್ಟಮರ್ ಸಪೋರ್ಟಲ್ಲಿ ಬಹಳ ಪ್ರೀತಿಯಿಂದ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ. ಸೊ ಚೆಕ್ ಮಾಡಿ. ಇನ್ನೇನಾದರೂ ಪ್ರಶ್ನೆ, ಇನ್ನೇನಾದರೂ ವಿಡಿಯೋ ರೆಕಮೆಂಡೇಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.